ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ನೇತ್ರಮ್ಮನು ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶಿವರಾತ್ರಿ ಹಬ್ಬದ ಆರ್ಡರ್ ಅಂತಲೇ ಹೇಳ್ಬೋದು. ಇದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ತಂಬಿಟ್ಟು. ಶಿವರಾತ್ರಿ ಹಬ್ಬಕ್ಕೆ ಅಂತಲೇ ಒಬ್ಬರು ಕಸ್ಟಮರು ಒಂದು 30-35 ಆಗೋಷ್ಟು ತಂಬಿಟ್ಟು, ಹಾಗೆ ಗೊಜ್ಜು ಅವಲಕ್ಕಿ ಮತ್ತು ಹೆಸರು ಕಾಳು ಉಸ್ಲಿನ ಮಾಡಿಕೊಡಿ ಅಂತ ನನಗೆ ಆರ್ಡರ್ ಕೊಟ್ಟಿದ್ದರು. ತುಂಬಾ ಇಷ್ಟಪಟ್ಟರು. ಹಾಗೆ ನನ್ನ ಡೈಲಿ ಕಸ್ಟಮರ್ಸ್ಗೂ ಕೂಡ ಹಬ್ಬದ ದಿನ ನಾನು ಈ ಥರ ತಂಬಿಟ್ಟನ್ನು ಮಾಡಿಕೊಟ್ಟೆ. ಅವರು ಕೂಡ ತುಂಬಾ ಇಷ್ಟಪಟ್ಟರು. ಸೊ ತಂಬಿಟ್ಟು ನಾನು ಹೇಗೆಲ್ಲ ಮಾಡಿದೆ ಅಂತ ನಾನು ನಿಮಗೆ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಫಸ್ಟು ಈ ಲೋಟದಲ್ಲಿ, ಅಂದರೆ ಈ ಪಾವಲ್ಲಿ 2 ಪಾವು ಆಗೋಷ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ. ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸಣ್ಣ ಉರಿಲಿ ಈ ಥರ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ. ಕಡಲೆ ಬೀಜ ಜಾಸ್ತಿ ಹಾಕಿದಷ್ಟು ರುಚಿಯಾಗಿರುತ್ತೆ ಅಂತ ನಾನು ಕಡಲೆ ಬೀಜನ ಹಾಕ್ಕೊಂಡಿರೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇಷ್ಟು ಫ್ರೈ ಮಾಡಿದ್ರೆ ಸಾಕು. ಹಾಗೆ ನೋಡಿ, ಹುರಿಗಡಲೆ ನಾನು ಹಾಕೋದನ್ನು ತೋರಿಸೋದನ್ನು ಮಿಸ್ ಮಾಡಿದ್ದೀನಿ, ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನು. ಒಂದು 3 ಪಾವು ಆಗೋಷ್ಟು, ಅಂದರೆ 3 ಲೋಟ ಆಗುವಷ್ಟು ನಾನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ನೋಡಿ, 1 ಪಾವು ಆಗೋಷ್ಟು, ಅಂದರೆ ಆ ಲೋಟದಲ್ಲಿ 1 ಲೋಟ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಾನು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ಫುಲ್ಲು ನೋಡಿ, ಅಕ್ಕಿ ಸಿಂಕ್ ಆಗಿ ಈ ಥರ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಇವಾಗ ಇಷ್ಟು ಹುರ್ಕೊಂಡ್ರೆ ನಿಮಗೆ ಹಸಿ ವಾಸನೆ ಇರಲ್ಲ. ಅಕ್ಕಿ ತಂಬಿಟ್ಟು ಮಾಡ್ತೀವಲ್ಲ, ಸ್ವಲ್ಪ ಅದೇ ಥರ, ಬಟ್ ಅಕ್ಕಿ ಸ್ವಲ್ಪನ ಹಾಕ್ತೀವಿ ಅಷ್ಟೇ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಅದೇ ಲೋಟದಲ್ಲಿ ನಾನು 1/4 ಲೋಟ ಆಗುವಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಇದು ಶಿವನಿಗೆ ಶ್ರೇಷ್ಠ ಅಂತ ನಾನು ಹಾಕ್ತಾ ಇರೋದು. ಹಾಗೆ ಇದು ಕೂಡ ಸ್ವಲ್ಪ ಸಿಡಿಬೇಕಲ್ವಾ, ಇದ್ರ ಜೊತೆಗೆ ನಾನು ಬಿಳಿ ಎಳ್ಳು ಕೂಡ ಅದೇ ಲೋಟದಲ್ಲೇ, ಅದೇ ಪಾವಲ್ಲೇ 1/4 ಪಾವು ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಚಟಪಟ ಅಂತ ಸಿಡಿಯುತ್ತಲ್ವ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಹೈ ಫ್ಲೇಮ್ ಇದ್ದರೆ ಚೆನ್ನಾಗಿರುತ್ತೆ ತುಂಬ, ಯಾಕಂದರೆ ಇದು ಸಿಡಿಬೇಕು. ಸಿಡಿದ್ರೇ ನಿಮಗೆ ಚೆನ್ನಾಗಿ ಟೇಸ್ಟ್ ಬರೋದು. ಹಾಗಂತ ತುಂಬ ಸೀದೋಗೋ ಥರ ಅಲ್ಲ ನೋಡಿ, ಈ ಥರ ಸಿಡಿದು ಬರ್ತದೆ ನೋಡಿ ಎಷ್ಟು ನೀಟಾಗಿ. ಆ ಥರ ಸಿಡಿಯೋಂಗೆ ಆದಾಗ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇವಾಗ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ. ಕೊಬ್ಬರಿನ ನಾನು 1-2 ಆಗುವಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಚಿಕ್ಕ ಕೊಬ್ಬರಿಗಳು. ಈ ತುರಿದಿರೋಂಥ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕೊಬ್ಬರಿ ಫ್ರೈ ಮಾಡಿ ಹಾಕೋದ್ರಿಂದ ನಿಮಗೆ ತುಂಬ ದಿನ ಇಟ್ಟರೂ ಕೆಡಲ್ಲ ಅಂತ. ನೋಡಿ, ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ, ತುಂಬ ಕ್ರಂಚಿಯಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಬರುತ್ತೆ. ಅದಕ್ಕೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇದನ್ನು 30-35 ಉಂಡೆ ಆಗೋಷ್ಟು ನಾನು ಕ್ವಾಂಟಿಟಿಲಿ ತೋರಿಸ್ತಾ ಇರೋದು. ನೋಡಿ, ಇವಾಗ ಫ್ರೈ ಮಾಡಿ ಆಗಿದೆ ಇದು ಕೊಬ್ಬರಿ. ಇವಾಗ ನೋಡಿ, ಎಲ್ಲ ಹುರಿದಿಟ್ಕೊಂಡಿದ್ದೆ ನಾನೇನಂದರೆ ಇವಾಗ ಎಲ್ಲ ಕೆಲವೊಂದು ತರಿ ರುಬ್ಕೊಳ್ಳೋದು ಇರುತ್ತೆ. ಅದಕ್ಕೇ ಎಲ್ಲ ಸಪ್ರೇಟಾಗಿ ಈ ಥರ ಇಟ್ಕೊಂಡಿದ್ದೆ. ಫಸ್ಟು ನಾನು ಇವಾಗ ಹುರಿಗಡಲೆ ಮತ್ತು ಅಕ್ಕಿನ ಫುಲ್ ಫೈನಾಗಿ ಪುಡಿ ಮಾಡ್ಕೊತೀನಿ. ಸ್ವಲ್ಪ ಹುರಿಗಡಲೆನ ಎತ್ತಿಟ್ಕೊಂಡಿದ್ದೆ ಹುರಿದಿರೋದನ್ನ, ಯಾಕಂದರೆ ಕಡಲೆ ಬೀಜ ಜೊತೆಗೆ ಸ್ವಲ್ಪ ತರಿಯಾಗಿ ಹಾಗೆ ಸಿಗೋ ಥರ ಹಾಕೋಣ ಅಂತ. ನೋಡಿ, ಇದನ್ನು ಫುಲ್ ಫೈನಾಗಿ ಪುಡಿ ಮಾಡ್ಕೊಂಡು ಬಂದೆ. ಹುರಿಗಡಲೆ ಮತ್ತು ಅಕ್ಕಿನ ಫುಲ್ ಫೈನಾಗಿ ಪುಡಿ ಮಾಡಿ ಹಾಕ್ಕೊತಾ ಇರೋದು. ನೋಡಿ, ಫುಲ್ ಫೈನಾಗಿದೆ ಇದು ಪುಡಿ. ಇವಾಗ ನಾನು ಎಳ್ಳು, ಅಂದರೆ ಕಪ್ಪು ಎಳ್ಳು ಮತ್ತು ಬಿಳೆ ಎಳ್ಳನ್ನು ಹಾಕ್ಕೊತಾ ಇರೋದು. ಹಾಗೆ ಇವಾಗ ಕೊಬ್ಬರಿ ಹುರಿದಿಟ್ಕೊಂಡಿದ್ನಲ್ವ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ನೋಡಿ, ಕಡಲೆ ಬೀಜ ಮತ್ತು ಹುರಿಗಡಲೆನ ಸ್ವಲ್ಪ ತರಿಯಾಗಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ. ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈ ಥರ ಮಧ್ಯೆ ಸಿಕ್ಕಾಗ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡಿ, ಸ್ವಲ್ಪ ಅಕ್ಕಿ ಜೊತೆಗೆ ನಾನು ಏಲಕ್ಕಿನ ಪುಡಿ ಮಾಡ್ಕೋಬೇಕಿತ್ತು. ಅದಕ್ಕೆ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ, ಅದರಲ್ಲೇ ಹುರಿದಿರೋ ಅಂಥ ಅಕ್ಕಿನಲ್ಲೇ ಏಲಕ್ಕಿನೂ ಹಾಕಿ, ಏಲಕ್ಕಿ ಒಂದು 10-15 ಆಗೋವಷ್ಟು ಏಲಕ್ಕಿನ ಬಿಡಿಸಿ ಅದರಲ್ಲಿ ಪುಡಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇರೋದು. ನೋಡಿ, ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ಬೆಲ್ಲನ ಕರಗಿಸಿಟ್ಕೊಂಡಿದ್ದೆ, ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸಿಟ್ಕೊಂಡಿದ್ದೆ. ಅಂದರೆ ಪಾಕ ಬರೋ ಅಷ್ಟಲ್ಲ, ಹಾಗೆಯೇ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ತುಂಬ ಪಾಕ ಬೇಡ, ಜಸ್ಟು ಒಂದು ಎಳೆ ಬರೋಕ್ಕಿಂತ ಮುಂಚೆ, ಅಂದರೆ ಬಬಲ್ಸ್ ಬರುತ್ತಲ್ವ, ಆವಾಗಲೇ ಎತ್ತಿಟ್ಕೊಬಿಟ್ಟಿದ್ದೆ. ಅಂದರೆ ಕುದೀತಾ ಇರ್ಬೇಕಾದ್ರೆ ಒಂದು ಬಬಲ್ಸ್ ಬರುತ್ತೆ ಫುಲ್ಲು ಮೇಲ್ಗಡೆ ನೊರೆ ಥರ, ಆವಾಗಲೇ ಎತ್ತಿಟ್ಕೊಬಿಟ್ಟಿದ್ದೆ. ನೋಡಿ, ಈ ಥರ ಎತ್ತಿಟ್ಕೊಂಡು ಉಂಡೆ ಕಟ್ಟೋದ್ರಿಂದ ತುಂಬ ಗಟ್ಟಿಯಾಗೂ ಬರಲ್ಲ, ಹಾಗಂದ್ರೆ ತುಂಬ ಸಾಫ್ಟಾಗಿ ಕೂಡ ಇರಲ್ಲ. ಆ ಥರ ಇರುತ್ತೆ, ಉಂಡೆ ಥರ ಫೀಲ್ ಆಗುತ್ತೆ. ತುಂಬ ಮೆದುವಾಗಿದ್ರೂ ಅಷ್ಟು ಚೆನ್ನಾಗಿ ಅನಿಸಲ್ಲ, ತುಂಬ ಗಟ್ಟಿಯಾಗಿದ್ರೂ ನಿಮಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ತಂಬಿಟ್ಟು ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಬಟ್ ತುಂಬ ಗಟ್ಟಿಯಾಗಿರೋದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೇ ನೋಡಿ, ಇಷ್ಟು ಉಂಡೆ ಕಟ್ಟೋಕ್ಕೆ ಬಂದರೆ ಸಾಕು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ಉಂಡೆ. ನಾನು ಒಂದು ಸೈಜಲ್ಲಿ ಕಟ್ಟಿದ್ದೆ, ಒಂದು 35-40 ಉಂಡೆ ಆಗಿತ್ತು. ಅಂದರೆ 5 ಜಾಸ್ತಿನೇ ಆಯಿತು. ನಾನು 35 ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದು 5 ಎಕ್ಸ್ಟ್ರಾನೇ ಆಯಿತು. ಬಟ್ ಪರವಾಗಿಲ್ಲ, ಅಂದರೆ ಮತ್ತೆ ನನಗೆ ಡೈಲಿ ಕಸ್ಟಮರ್ಸಿಗೂ ಕೂಡ ನಾನು ಮಾಡಿ ಕೊಡೋದ್ರಿಂದ
ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ. ಅವರು ಕೂಡ ನನಗೆ ಮತ್ತೆ ಆರ್ಡರ್ ಕೊಟ್ಟರು. ಮತ್ತೆ ಅವತ್ತಿನ ದಿನ ನಾನು ತೊಗೊಂಡು ಮಾಡಿರೋದು ಇದೆ. ಈ ತಂಬಿಟ್ಟು ಆರ್ಡ್ರು ತುಂಬ ಇಷ್ಟಪಟ್ಟಿದ್ದಕ್ಕೆ. ಹಾಗೆ ಹೆಸ್ರು ಕಾಳು ಮೊಳಕೆ ಕಾಳು ಉಸ್ಲಿ ಕೂಡ ಹೇಳಿದರು. ಆ ಮೊಳಕೆ ಕಾಳು ಉಸ್ಲಿನ ಮಾಡಲಿಕ್ಕೆ ನಾನು ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಮೊಳಕೆ ಬರೆಸಿರೋಂಥ ಹೆಸ್ರು ಕಾಳನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಮೊಳಕೆ ಬರೆಸಿಟ್ಕೊಂಡಿದ್ದೆ. ಹಾಗೆ ಗೊಜ್ಜು ಅವಲಕ್ಕಿಗೆ ಕೂಡ ಸ್ವಲ್ಪ ಈ ಥರ ಗೊಜ್ಜು ಥರ ಮಾಡಿಟ್ಕೊಂಡಿದ್ದೆ. ನಾನಿವಾಗ ಮೊಳಕೆ ಕಾಳು ಉಸ್ಲಿ ಮಾಡಲಿಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಹಾಗೆ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಹಿಂಗೆ ಹಾಕಿ ಮಾಡ್ತಾ ಇರೋವಂಥದ್ದು. ಇದು ಯಾವುದೇ ಥರದ ಈರುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಹಾಕಲ್ಲ. ಯಾಕಂದರೆ ದೇವಸ್ಥಾನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಅಂದರೆ ಪೂಜೆಗೆ ಅಂತಲೇ ಮಾಡಿಸ್ಕೊತಿರೋದ್ರಿಂದ ನಾನು ಈ ಥರ ಮಾಡ್ತಾ ಇರೋವಂಥದ್ದು, ಹಿಂಗೆ ಹಾಕಿ ಮಾಡ್ತಾ ಇರೋವಂಥದ್ದು. ಈರುಳ್ಳಿ ಆಗಲಿ ಅಥವಾ ಬೆಳ್ಳುಳ್ಳಿ ಆಗಲಿ ಯಾವುದೇ ಥರದ ನಾನು ಯೂಸ್ ಮಾಡಿಲ್ಲ. ನೋಡಿ ಈ ಥರ ಮೊಳಕೆ ಕಾಳನ್ನ ನಾನು ಹಾಕ್ಕೊತಾ ಇದ್ದೀನಿ. ಈ ಥರ ಉಸ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ ಅಲ್ವಾ. ಹೆವಿ ಅಂತಲೂ ಅನಿಸಲ್ಲ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದರು. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಲಾಸ್ಟಲ್ಲಿ ಈ ಥರ ಸಾಲ್ಟ್ನ ಹಾಕಿ ಫ್ರೈ ಮಾಡಿದೆ. ತುಂಬ ಹೊತ್ತು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಬಣ್ಣ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತಲ್ವ, ಆವಾಗ ನಾನು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಈ ಹಸಿ ಕಾಯಿ ತುರಿ ಹಾಕೋದ್ರಿಂದ ನಿಮಗೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಉಸ್ಲಿ ರೆಡಿ ಆಗುತ್ತೆ. ತುಂಬ ಹೊತ್ತು ಬೇಯಿಸೋದೇ ಬೇಡ ಈ ಉಸ್ಲಿನ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ ಅಲ್ವಾ. ಜಾಗರಣೆ ಮಾಡೋರಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ತುಂಬ ಇದಂತ ಅನಿಸಲ್ಲ, ಹೆವಿ ಅಂತ ಅನಿಸಲ್ಲ, ಸ್ವಲ್ಪ ತಿಂದರೆ ಸಾಕು ಅಂತ ಅನಿಸುತ್ತೆ ಅಷ್ಟೇ. ಹಾಗೆ ಗೊಜ್ಜು ಅವಲಕ್ಕಿಗೂ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅವಲಕ್ಕಿನ ಸ್ವಲ್ಪ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ, ಅಂದರೆ ತುಂಬ ಅಲ್ಲ, ಸ್ವಲ್ಪ ಅಷ್ಟೇ. ಆಮೇಲೆ ಅದನ್ನು ತೊಳ್ಕೊಂಡು ಚೆನ್ನಾಗಿ ಆರಾಕ್ಬಿಟ್ಟಿದ್ದೆ. ಫುಲ್ ಹಿಂಡಿ ಚೆನ್ನಾಗಿ ಅಂದರೆ ನೀರೆಲ್ಲ ತೆಗೆದ್ಬಿಟ್ಟು ಆಮೇಲೆ ಆರಾಕಿರೋವಂಥದ್ದು. ಆವಾಗ ಫುಲ್ ಈ ಥರ ಡ್ರೈ ಹುಡಿ ಹುಡಿಯಾಗಿ ಆಗಿತ್ತು ನೋಡಿ. ಈ ಥರ ಫುಲ್ ಪೌಡ್ರ್ ಥರ ಆಗಿತ್ತು, ಅಂದರೆ ತುಂಬ ಫೈನ್ ಪುಡಿ ಅಲ್ಲ, ಸ್ವಲ್ಪ ನುಚ್ಚು ಥರ ಅಂತೀವಲ್ಲ ಆ ಥರ ಆಗಿತ್ತು, ಚೆನ್ನಾಗಾಗಿತ್ತು. ಅದಕ್ಕೆ ಈ ಥರ ಗೊಜ್ಜು ಮಾಡಿದ್ದೆ. ಅದನ್ನು ಮಿಕ್ಸ್ ಮಾಡಿದ್ರೆ ನೋಡಿ ಇಷ್ಟು ಚೆನ್ನಾಗಿರುವಂಥ ಒಂದು ಗೊಜ್ಜು ಅವಲಕ್ಕಿ ಕೂಡ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೂ ಕೂಡ ನಾವು ಯಾವುದೇ ಥರದ ಬೆಳ್ಳುಳ್ಳಿ ಆಗಲಿ ಅಥವಾ ಈರುಳ್ಳಿ ಆಗಲಿ ಏನೂ ಹಾಕಲ್ಲ, ಹಿಂಗೆ ಹಾಕಿ ಮಾಡೋ ಅಂಥದ್ದು ಇದು, ಅಂದರೆ ಸಾಂಬಾರು ಪುಡಿಲಿ ಮಾಡೋ ಅಂಥದ್ದು. ನೋಡಿ ರೆಡಿಯಾಗಿತ್ತು. ನನ್ನ ಆರ್ಡರ್ ಕೂಡ ತುಂಬಾ ಇಷ್ಟಪಟ್ಟರು. ಹಾಗೆ ಅಲ್ಲಿಂದ ನಾವು ಕೂಡ ಹಬ್ಬನೆಲ್ಲ ಮುಗಿಸ್ಕೊಂಡು ಪ್ರತಿ ವರ್ಷ ನಾವು ಶಿವರಾತ್ರಿ ಹಬ್ಬಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಲಭೈರವೇಶ್ವರ ಅಂತ ನಮ್ಮ ಆರ್ ಆರ್ ನಗರದಲ್ಲಿ ಇರುವಂಥ ದೇವಸ್ಥಾನ ಇದು. ಪ್ರತಿ ವರ್ಷ ಯೂನೀಕಾಗಿ ಈ ಥರ ಮಾಡ್ತಾ ಇರ್ತಾರೆ. ನನ್ನ ಲಾಸ್ಟ್ ಇಯರ್ ನೀವು ಶಿವರಾತ್ರಿ ಹಬ್ಬದ ಆಚರಣೆ ಅಂತ ಹಾಕಿದ್ದೀನಿ, ಆ ವ್ಲಾಗಲ್ಲಿ ನೀವು ಚೆಕ್ ಮಾಡ್ಬೋದು. ಪ್ರತಿ ವರ್ಷ ಕೂಡ ಇದೇ ಥರ ಯೂನೀಕಾಗಿ ಮಾಡ್ತಾನೆ ಇರ್ತಾರೆ ಶಿವರಾತ್ರಿ ಹಬ್ಬಕ್ಕೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಣ್ಣಿಂದ ಆಗಿರ್ಬೋದು, ಈ ಥರ ಕಬ್ಬಿನಿಂದ ಆಗಿರ್ಬೋದು, ಅಥವಾ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಪ್ರತಿ ವರ್ಷ ಕೂಡ ಈ ಥರ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ನೋಡಿ ಈ ಥರ ಲಾಸ್ಟ್ ಟೈಮು ತರಕಾರಿಗಳಿಂದ ಮಾಡಿದರು, ಬಟ್ ಈ ಸಲ ಫ್ರೂಟ್ಸು ಮತ್ತು ಕಬ್ಬು ಈ ಥರ ಎಲ್ಲ ಮಾಡಿದೆ ನೋಡಿ. ಫ್ಲವರ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಇಲ್ಲಿ ಜನ ಕೂಡ ತುಂಬಾ ಜನ ಬರ್ತಾ ಇರ್ತಾರೆ. ಬಟ್ ಈ ಸಲ ಅಷ್ಟೊಂದು ಜನ ಇರಲಿಲ್ಲ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ನಾವು ಹೋದಾಗ. ಯಾಕಂದರೆ ನಾವು ಹೋಗಿದ್ದು 9 o'clock ಆಗಿತ್ತು. ಇನ್ನೂ ಲೇಟಾಗಿ ಹೋಗಿದ್ರೆ ಜನ ಜಾಸ್ತಿ ಇರ್ತಿತ್ತೇನೋ, ಬಟ್ ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ, ಬೇಗ ಬೇಗ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಕಾಲಭೈರವೇಶ್ವರ ಅಂತ ಇದು ಆರ್ ಆರ್ ನಗರದಲ್ಲಿ ಇರುವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಈ ಶಿವರಾತ್ರಿ ಹಬ್ಬಕ್ಕೆ ನೋಡೋದಕ್ಕೆ ಖುಷಿ ಅನಿಸುತ್ತೆ. ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬ ಜನ ಅದನ್ನೇ ಹುಡ್ಕೊಂಡು ಬರ್ತಾರೆ. ಯಾಕಂದರೆ ಇದಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ಹಬ್ಬನ, ಶಿವರಾತ್ರಿ ಹಬ್ಬನ. ತುಂಬಾ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ಇಲ್ಲೆಲ್ಲ ಕಬ್ಬು ಮತ್ತು ವಾಟರ್ ಮೆಲನ್ನು ಎಲ್ಲ ಈ ಥರ ಜೋಡಿಸಿ ಫ್ಲವರಿಂದ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಸ್ವಿಮ್ಮಿಂಗ್ ಬಿಡಿಸ್ತಾ ಇದ್ದೀರಾ? ಸ್ವಿಮ್ಮಿಂಗ್
ನೋಡಿದ್ರಲ್ವ ಹೇಗೆಲ್ಲ ಮಾಡಿದರು, ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಹಾಗೆ ದೇವಸ್ಥಾನದ ಹೊರಭಾಗದಲ್ಲಿ ಈ ಥರ ನೋಡಿ ಲಿಂಗುವಿನ ಒಂದು ಈ ಥರ ಮಾಡಿದರು. ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ದೊಡ್ಡದಾಗಿರೋಂಥ ದೊಡ್ಡ ಗಾತ್ರದ ಒಂದು ಲಿಂಗವನ್ನು ಮಾಡಿದರು, ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ವ ಹೇಗೆಲ್ಲ ಮಾಡಿದರು ಅಂತ ಡೆಕೋರೇಷನ್ನ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.